Welcome to my primary learning class. Today I am going to 7th standard unit 7, the nuclear test. First we are going to warm up activity, page number 104. Write the names of people in your family in the given blanks and complete the family tree. In the test, given one tree, write bottom to top, start from bottom, the names of grandfather, grandmother, father, mother, son, daughter, uncle, aunt, cousin, nephew and niece, etc. Then, talk to your parents about the members in your family. Complete the following sentence. I like my family because ನಾನು ನನ್ನ ಫ್ಯಾಮಿಲಿಯನ್ನು ಇಷ್ಟಪಡ್ತೀನಿ ಏಕೆಂದರೆ ಅಂತ ಬರೀಬೇಕು. ನಿಮ್ಮ ಅಭಿಪ್ರಾಯ ಬರೀಬೇಕು. ಫಾರ್ ಎಕ್ಸಾಂಪಲ್, ಆಲ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ ಲಿವ್ ಯೂನಿಟಿ ಆ್ಯಂಡ್ ದೇ ಹೆಲ್ಪ್ ಈಚ್ ಅದರ್ ಇನ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ಎಲ್ಲರೂ ಒಟ್ಟಾಗಿ ಬಾಳ್ತಾರೆ, ಒಗ್ಗಟ್ಟಿನಿಂದ ಬಾಳ್ತಾರೆ. ಆ್ಯಂಡ್ ದೇ ಹೆಲ್ಪ್ ಈಚ್ ಅದರ್, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಇನ್ ಡೇ ಟು ಡೇ ಆ್ಯಕ್ಟಿವಿಟೀಸ್, ದಿನನಿತ್ಯದ ಚಟುವಟಿಕೆಗಳಲ್ಲಿ. ಅದರಿಂದ ಐ ಲೈಕ್ ಮೈ ಫ್ಯಾಮಿಲಿ, ಅದರಿಂದ ನಾನು ನನ್ನ ಫ್ಯಾಮಿಲಿಯನ್ನು ಇಷ್ಟಪಡ್ತೀನಿ. ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 105 ಆ್ಯಂಡ್ ಲಿಸನ್ ಕೇರ್ಫುಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಗಿವನ್ ಟೆಕ್ಸ್ಟ್. ನ್ಯೂಕ್ಲಿಯರ್ ಫ್ಯಾಮಿಲಿ. The nuclear test, Lalita Sridhar, a lesson by Lalita Sridhar. Amma, why are you removing all my things from the cupboard? Anjali asked in a voice which sounded like she was ready for a fight. You already know, Anjali. Dada and Dadi need some place for keeping their things, her mother replied firmly, without any apology. ಅಂಜಲಿ ಕೇಳ್ತಾಳೆ, ಯಾಕೆ ನನ್ನ ಎಲ್ಲ ಥಿಂಗ್ಸ್ಗಳನ್ನು ರಿಮೂವ್ ಮಾಡಬೇಕು ಕಬೋರ್ಡಿಂದ ಅಂತ ತಾಯಿ ಕೇಳ್ತಾಳೆ. ಕೇಳುವ ಒಂದು ಸಂದರ್ಭ ಎನ್ನುವುದು, ಆ ಸೌಂಡ್ ಎನ್ನುವಂಥದ್ದು ಯಾವುದಕ್ಕೆ ಬರ್ತಾ ಇದ್ದಾಳೆ ಅನಿಸುತ್ತೆ ಅಂತ ಹೇಳಿದರೆ ಫೈಟಿಗೆ ಬರ್ತಾ ಇದ್ದಾಳೆ ಅನ್ನೋ ಹಾಗೆ ಕೇಳ್ತಾ ಇದ್ದಾಳೆ. ಆವಾಗ ಅಂಜಲಿ ಅಮ್ಮ ಹೇಳ್ತಾರೆ, ನಿನಗೆ ಗೊತ್ತಿಲ್ವಾ ಅಂಜಲಿ, ದಾದಾ ದಾದಿ ಸ್ವಲ್ಪ ಸ್ಥಳ ಕೇಳಿರ್ತಾರೆ, ಅವ್ರು ಬರಲಿಕ್ಕಿದ್ದಾರೆ, ಅವ್ರಿಗೆ ಸ್ವಲ್ಪ ಸ್ಥಳ ಬೇಕು ಅಂತ ಅವರಮ್ಮ ವಿನಮ್ರತೆಯಿಂದ ಹೇಳ್ತಾರೆ. ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ? ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಅ ಬೇಬಿ. ವೈ ಶುಡ್ ಐ ಗಿವ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ದಾದಾ ದಾದಿ ಆರ್ ಕಮಿಂಗ್ ಟು ಲಿವ್ ವಿತ್ ಅಸ್? ಕ್ರೈಡ್ ಅಂಜಲಿ. ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ? ನನ್ನ ವಸ್ತುಗಳನ್ನು ಎಲ್ಲಿಡಲಿ? ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಬೇಬಿ. ಮಗು ಇರುವಾಗಿಂದ ನನ್ನ ರೂಮ್ ಇದು. ವೈ ಶುಡ್ ಐ ಗಿವ್ ಅಪ್ ಎವ್ರಿ ಜಸ್ಟ್ ಬಿಕಾಸ್ ದಾದಾ ದಾದಿ ಆರ್ ಕಮಿಂಗ್ ವಿತ್ ಅಸ್? ನಮ್ಮೊಟ್ಟಿಗೆ ದಾದಾ ದಾದಿ ಬರ್ತಾರೆ ಅಂದ ತಕ್ಷಣ ನಾನು ಇದನ್ನೆಲ್ಲ ಯಾಕೆ ತೆಗಿಬೇಕು ಅಂತ ಅಂಜಲಿ ಕ್ರೈಡ್. ಅಂಜಲಿ ಕೂಗಿ ಹೇಳ್ತಾಳೆ. ಕಮ್ ಆನ್ ಅಂಜು, you are not giving up everything. You are only going to sleep on the couch in the hall instead of in this room. And your things can be accommodated elsewhere, replied her mother, trying to be sensitive but feeling angry at her daughter's objection. You are not giving up everything. ನಿನ್ನ ಎಲ್ಲ ವಸ್ತುಗಳನ್ನು ಹೊರಗೆ ಹಾಕುತ್ತಿಲ್ಲ ಅಂಜು. ನಿನಗೆ ಇಷ್ಟವಾದ ಕೋಣೆಯಲ್ಲಿಯ ಒಂದು ಕಾಟಿನ ಮೇಲೆ, ಕಾಚ್ ಮೀನ್ಸ್ ಕಾಟ್, ಮೇಲೆ ಮಲಗಿಕೊ. ನಿನ್ನ ವಸ್ತುಗಳು ಮಾತ್ರ ಎಲ್ಲೇ ಇರಲಿ, ಇಲ್ಲಿಯೇ ಅಕೊಮೊಡೇಟ್ ಅಂತೇಳಿ, ಕೀಪ್ ಅರೇಂಜ್ ನೀಟಾಗಿ ಅರೇಂಜ್ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ. ಆ್ಯಂಡ್ ಯುವರ್ ಥಿಂಗ್ಸ್ ಕ್ಯಾನ್ ಬಿ ಅಕೊಮೊಡೇಟ್ ಎಲ್ಸ್ವೇರ್, ರಿಪ್ಲೈಡ್ ಹರ್ ಮದರ್, ಟ್ರೈಂಗ್ ಟು ಬಿ ಸೆನ್ಸಿಟಿವ್.
ಅವಳ ಅರ್ಥ ಮಾಡ್ಕೊಂಡಿದ್ದಾಳೆ. ಅಂಜು ಯಾವ ರೀತಿ ಅಂತ ಅವಳ ಫೀಲಿಂಗನ್ನು ಅರ್ಥ ಮಾಡಿಕೊಂಡು ಅದೇ ಥರನೇ ಏನು ಮಾಡ್ತಾಳೆ ಅಮ್ಮ ಮಗಳಿಗೆ ಹೇಳ್ತಾಳೆ. ನೆಕ್ಸ್ಟು, ದಿಸ್ ಈಸ್ ಹೌ ಇಟ್ ಹ್ಯಾಡ್ ಬೀನ್ ಎವರ್ ಸಿನ್ಸ್ ಅಂಜಲಿ had been told that her grandparents would be living with them now onwards. They had recently sold off their lands in the little village. Dada was nearing 70 now and was too old to run the farm all by himself. He had promised he would not leave his land till he died. But he was finding it more and more difficult to live there alone. All his children had migrated to cities. Two of Anjali's chachajis were abroad. Only Papa lived in Pune while Rita Buva was in Delhi. Dada had been persuaded by Anjali's father, means Papa, to come and live with them. Papa wanted all of them to be together as a joint family. ಅಂಜಲಿ ತಾಯಿಗೆ ಕೇಳ್ತಾಳೆ, ನಮ್ಮ ಜೊತೆಗೆ ಅಜ್ಜಿಯರು ಎಷ್ಟು ದಿನ ಇರಲು ಬರ್ತಾರೆ ಅಂತ ಕೇಳ್ತಾಳೆ. ಇನ್ನು ಮುಂದೆ ಎಷ್ಟು ದಿನ ಇರ್ತಾರೆ ಅಂತ. ಅವಾಗ ತಾಯಿ ಹೇಳ್ತಾಳೆ, ಇತ್ತೀಚೆಗೆ ಅವರು ತಮ್ಮ ಭೂಮಿಯನ್ನು ಮಾರಿದ್ದಾರೆ. ಅವರಿಗೆ ಈಗ 72 ವಯಸ್ಸಾಯಿತು. ದಾದಾ ವಾಸ್ ನಿಯರಿಂಗ್ 70, ಅಂದರೆ ದಾದಾ ಈಗ ಹತ್ತಿರ 70 ಇಯರ್ಸ್ ಓಲ್ಡು. ಹಿ ವಾಸ್ ಟೂ ಓಲ್ಡ್ ಟು ರನ್ ದ ಫಾರ್ಮ್ ಆಲ್ ಬೈ ಹಿಮ್ಸೆಲ್ಫ್. ಒಬ್ಬಂಟಿಯಾಗಿ ಅದೇ ಫಾರ್ಮಲ್ಲಿ ಒಬ್ಬರೇ ಕೆಲಸ ಮಾಡಲಿಕ್ಕೆ ತುಂಬ ಹಳೆಯವರಾದರು, ಭಾಳ ಕಷ್ಟ ಆಗ್ತದೆ. ಹಿ ಹ್ಯಾಡ್ ಪ್ರಾಮಿಸ್ಡ್, ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ಹಿ ವುಡ್ ನಾಟ್ ಲೀವ್ ಹಿಸ್ ಲ್ಯಾಂಡ್ ಟಿಲ್ ಹಿ ಡೈಡ್. ಸಾಯುವವರೆಗೆ ಲ್ಯಾಂಡ್ ಬಿಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಆದರೆ ಬಟ್ ಹಿ ವಾಸ್ ಫೈಂಡಿಂಗ್ ಇನ್ ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟಿ ಟು ಲೀವ್ ದೇರ್ ಅಲೋನ್. ಒಬ್ಬಂಟಿಯಾಗಿ ತುಂಬ ಕಷ್ಟಗಳನ್ನು ಅವರು ಫೈಂಡ್ ಮಾಡಿದ್ದಾರೆ, ಅಂದರೆ ಅನುಭವಿಸಿದ್ದಾರೆ ಅಂತ. ಆಲ್ ಹಿಸ್ ಚಿಲ್ಡ್ರನ್ ಹ್ಯಾಡ್ ಮೈಗ್ರೇಟೆಡ್ ಟು ಸಿಟೀಸ್. ತನ್ನ ಮಕ್ಕಳೆಲ್ಲ ಮೈಗ್ರೇಟೆಡ್ ಮೀನ್ಸ್ ವಲಸೆ ಹೋಗೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು, ಸಿಟಿ ಕಡೆ ಹೋಗಿದ್ದಾರೆ. ನೆಕ್ಸ್ಟು ಟೂ ಆಫ್ ಚಾಚಾಜಿಸ್ ವರ್ ಅಬ್ರಾಡ್. ಇಬ್ಬರು ವಿದೇಶದಲ್ಲಿದ್ದಾರೆ. ಓನ್ಲಿ ಪಾಪಾ ಲಿವ್ಡ್ ಇನ್ ಪುಣೆ ವೈಲ್ ರೀಟಾ ಬುವಾ ವಾಸ್ ಲಿವ್ಡ್ ಇನ್ ಡೆಲ್ಲಿ. ಪಾಪಾ ಪುಣೆಯಲ್ಲಿದ್ದರೆ ಬುವಾ ಮೀನ್ಸ್ ಲುಕ್ ಎಟ್ ಹಿಯರ್, ಫಾದರ್ ಸಿಸ್ಟರ್, ಅತ್ತೆ ಅಂತ ಹೇಳ್ತಾರಲ್ಲ ಅವರು. ಬುವಾ ಲಿವ್ಡ್ ಇನ್ ಡೆಲ್ಲಿಯಲ್ಲಿದ್ದಾರೆ. ಸೊ ದಾದಾ ಹ್ಯಾಡ್ ಬೀನ್ ಪರ್ಸ್ಯೂಡೆಡ್ ಬೈ ಅಂಜಲಿಸ್ ಫಾದರ್ ಟು ಕಮ್ ಆ್ಯಂಡ್ ಲೀವ್ ವಿತ್ ದೆಮ್. ನಾನು ನಿನ್ನ ಜೊತೆಗೆ ಬದುಕ್ತೇನೆ, ಬಾಳ್ತೇನೆ, ವಾಸ ಮಾಡ್ತೇನೆ ಅಂತ ಏನು ಮಾಡ್ತಾರೆ, ತಂದೆಗೆ ಒತ್ತಾಯಿಸ್ತಾ ಇದ್ದಾರೆ. ಪಾಪ ವಾಂಟೆಡ್ ಆಲ್ ಆಫ್ ದೆಮ್ ಟು ಬಿ ಟುಗೆದರ್ ಆ್ಯಸ್ ಎ ಜಾಯಿಂಟ್ ಫ್ಯಾಮಿಲಿ. ಪಾಪ ಕೂಡ ಇಷ್ಟಪಡ್ತಾ ಇದ್ದಾರೆ, ಏನು ಅವಿಭಕ್ತ ಕುಟುಂಬದಲ್ಲಿ ಇರಲಿಕ್ಕೆ ಬಯಸ್ತಾ ಇದ್ದಾರೆ, ಎಲ್ಲರೂ ಒಟ್ಟಾಗಿರೋದು ಅಂತ. ನಾವು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ದ ಫಾಲೋವಿಂಗ್ ಇನ್ ಅ ವರ್ಡ್, ಅ ಫ್ರೇಸಸ್ ಆರ್ ಅ ಸೆಂಟೆನ್ಸ್ ಈಚ್. Who removed Anjali's things from her cupboard? Now, check your understanding. Question number 1. Who removed Anjali's things from her cupboard? Answer. Anjali's mother removed her things from her cupboard. ಯಾರು ಅಂಜಲಿಯ ವಸ್ತುಗಳನ್ನು ಕಬೋರ್ಡ್ನಿಂದ ರಿಮೂವ್ ಮಾಡಿದ್ದಾರೆ ಅಂತ. ಆನ್ಸರು ಅಂಜಲಿ ಮದರ್, ಅಂಜಲಿಯ ತಾಯಿ ರಿಮೂವ್ ಮಾಡಿದ್ದು ಅವಳ ಥಿಂಗ್ಸ್ಗಳನ್ನು. ನೆಕ್ಸ್ಟ್, ಅಂಜಲಿ ಪೇರೆಂಟ್ಸ್ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟು ಲೀವ್ ವಿತ್ ದೆಮ್. ಅಂಜಲಿ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಯಾರು ಬದುಕಬೇಕು, ಯಾರು ವಾಸ ಮಾಡಬೇಕು ಅಂತ. ಅಂಜಲಿ ಪೇರೆಂಟ್ಸ್ ಎಕ್ಸ್ಪೆಕ್ಟೆಡ್ ದಾದಾ ಆ್ಯಂಡ್ ದಾದಿ ಟು ಲೀವ್ ವಿತ್ ದೆಮ್. ನೆಕ್ಸ್ಟ್ ಕ್ವಶನ್, ವೇರ್ ವಾಸ್ ಅಂಜಲಿ ಗೋಯಿಂಗ್ ಟು ಸ್ಲೀಪ್ ವೆನ್ ಹರ್ ರೂಮ್ ವಾಸ್ ವೆಕೇಟೆಡ್? ವೆನ್ ಹರ್ ರೂಮ್ ವಾಸ್ ವೆಕೇಟೆಡ್, ಯಾವಾಗ ಅವಳ ರೂಮ್ ವೆಕೇಟೆಡ್ ಆಯಿತೋ ಆವಾಗ ವೆನ್ ವಾಸ್ ಅಂಜಲಿ ಗೋಯಿಂಗ್ ಟು ಸ್ಲೀಪ್. ವೇರ್ ವಾಸ್ ಅಂಜಲಿ ಗೋಯಿಂಗ್ ಟು ಸ್ಲೀಪ್, ಎಲ್ಲಿ ಅವಳು ಮಲಗಲಿಕ್ಕೆ ಹೋದ್ಲು ಅಂತ. ಅಂಜಲಿ ವಾಸ್ ಗೋಯಿಂಗ್ ಟು ಸ್ಲೀಪ್ ಆನ್ ದ ಕೋಚ್ ಇನ್ ದ ಹಾಲ್ ಇನ್ಸ್ಟೆಡ್ ಆಫ್ ಇನ್ ದಿಸ್ ರೂಮ್. ಆ ರೂಮಿನ ಬದಲಿಗೆ ಮತ್ತೊಂದು ಹಾಲ್ನಲ್ಲಿ ಅವಳೇನು ಮಾಡಿದ್ಲು, ಹಾಲಿನ ಕೋಣೆಯಲ್ಲಿರುವಂತಹ
ಹಾಲಿನಲ್ಲಿರುವಂತಹ ಬೆಡ್ಡಿನಲ್ಲಿ ಮಲಗಲಿಕ್ಕೆ ಹೋದಳು. ದೆನ್ ಪಾಪಾ ವಾಂಟೆಡ್ ಆಲ್ ಆಫ್ ದೆಮ್ ಟು ಲಿವ್ ಟುಗೆದರ್ ಆ್ಯಸ್ ಡ್ಯಾಶ್. ಪಾಪಾ ವಾಂಟೆಡ್ ಆಲ್ ಆಫ್ ದೆಮ್ ಟು ಲಿವ್ ಟುಗೆದರ್ ಆ್ಯಸ್ ಅ ಜಾಯಿಂಟ್ ಫ್ಯಾಮಿಲಿ. ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡಲಿಕ್ಕೆ ಬಯಸ್ತಾರೆ ಅಂತ. ವೇರ್ ವಾಸ್ ಬುವಾ ಲಿವ್? ಬುವಾ lived in Delhi. Bua lived in Delhi. Thank you children. We will meet next video for the next session. Until then, goodbye.